ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಬೆಂಗಳೂರು ನಗರದಾದ್ಯಂತ ಡಿಕೆಶಿ ಕಟೌಟ್ ಅಬ್ಬರ. ಆರ್ಆರ್ ನಗರದಲ್ಲಂತೂ 100 ಫೀಟ್ನ ಕಟೌಟ್, 100 ಅಡಿ ಕಟೌಟ್ ರಾರಾಜಿಸ್ತಾ ಇದೆ. ಕಟೌಟ್ ಕಟ್ಟಿ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅಭಿಮಾನಿಗಳಿಂದ ಸಂಭ್ರಮ. ಭರ್ಜರಿಯಾದಂತಹ ಕಟೌಟ್ಗಳನ್ನು ಹಾಕಲಾಗಿದೆ. ಆರ್ಆರ್ ನಗರದ ಬಳಿ ಹಾಕಲಾಗಿರುವಂತಹ ಕಟೌಟ್ ಇದು 100 ಅಡಿ ಎತ್ತರದ ಕಟೌಟ್. ಇವತ್ತು ಸಂಜೆ 4:05 ಲೋಕಭವನದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ ಡಿಕೆ ಶಿವಕುಮಾರ್. ಆ ಸಂಭ್ರಮದಲ್ಲಿ ಫ್ಯಾನ್ಸ್ ಇಂದ ಕಟೌಟ್. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣದ ಸಂದರ್ಭದಲ್ಲಿ ಡಿಕೆ ಜೊತೆ 10 ರಿಂದ 15 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. 10 ರಿಂದ 15 ಮಂದಿ ಸಚಿವರು ಪದಗ್ರಹಣ ಮಾಡ್ತಾರೆ ಅಂತ ಅಂದಾಜಿಸ್ತಾ ಇದ್ದಾರೆ. ಮುನಿಯಪ್ಪ ಪ್ರಮಾಣ ವಚನ ಸ್ವೀಕರಿಸೋರ ಪಟ್ಟಿ ಕೂಡ TV9ಗೆ ಲಭ್ಯ ಆಗಿದೆ. ಯಾರೆಲ್ಲ ಅಂತ ನೋಡ್ತಾ ಹೋದ್ರೆ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಯತೀಂದ್ರ, MB ಪಾಟೀಲ್, KJ ಜಾರ್ಜ್, ಪ್ರಿಯಾಂಕ್ ಖರ್ಗೆ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. KH ಮುನಿಯಪ್ಪ ಅವರು ಅಥವಾ ಅವರ ಪುತ್ರಿ ರೂಪಕಲಾ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 10 ರಿಂದ 15 ಮಂದಿ ಸಚಿವರು ಪದಗ್ರಹಣ ಮಾಡಬಹುದು ಅಂದ್ರು ಮುನಿಯಪ್ಪ. ಅದರಂತೆ ಯಾರವರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋದ್ರೆ TV9ಗೊಂದು ಪಟ್ಟಿ ಲಭ್ಯ ಆಗಿದೆ. ಪರಮೇಶ್ವರ್ ಅವರು, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಯತೀಂದ್ರ, KJ ಜಾರ್ಜ್, ಪ್ರಿಯಾಂಕ್ ಖರ್ಗೆ, KH ಮುನಿಯಪ್ಪ ಅಥವಾ ಅವರ ಪುತ್ರಿ ರೂಪಕಲಾ ಪ್ರಮಾಣ ವಚನವನ್ನ ಸ್ವೀಕರಿಸೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿನ್ನೆವರೆಗೂ ಕೂಡ ಡೀಪ್ ಡಿಸ್ಕಷನ್ ಆಯಿತು ದೆಹಲಿಯಲ್ಲಿ. ಒಂದು ಸಿದ್ದರಾಮಯ್ಯ ಅವರ ಕಡೆಯಿಂದ ಒಂದು ಶಿಫಾರಸಿನ ಪಟ್ಟಿ, ಡಿಕೆ ಶಿವಕುಮಾರ್ ಕಡೆಯಿಂದ ಒಂದು ಶಿಫಾರಸಿನ ಪಟ್ಟಿ, ಜೊತೆಗೆ ಹೈಕಮಾಂಡ್ ನಾಯಕರೇ ಒಂದು ಪಟ್ಟಿ ಸಿದ್ಧ ಮಾಡಿಕೊಂಡಿದ್ರು. ಅದರಲ್ಲಿ ಈಗ ಯಾರ ಆಯ್ಕೆ, ಎಷ್ಟು ಜನ, 2 ಹಂತದಲ್ಲಿ ಸಂಪುಟ ಅನ್ನೋದು ನಿರ್ಧಾರ ಆಗಿದೆ. ಈಗ ಮೊದಲನೇ ಹಂತದಲ್ಲಿ ಡಿಕೆ ಶಿವಕುಮಾರ್ ಜೊತೆ ಯಾರೆಲ್ಲ ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ TV9ಗೆ ಒಂದು ಪಟ್ಟಿ ಲಭ್ಯ ಆಗಿದೆ. ಯಾರೆಲ್ಲ ಅನ್ನೋದರ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. 10 ರಿಂದ 15 ಮಂದಿ ಅಂತಿದ್ದಾರೆ ಮುನಿಯಪ್ಪ. ಆದರೆ ನಮಗೆ ಸಿಕ್ಕಿರುವಂತಹ ಲಿಸ್ಟ್ ಪ್ರಕಾರ ಪರಮೇಶ್ವರ್ ಅವರು, ರಾಮಲಿಂಗಾರೆಡ್ಡಿ, ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಯತೀಂದ್ರ, MB ಪಾಟೀಲ್, ಜಾರ್ಜ್, ಪ್ರಿಯಾಂಕ್ ಖರ್ಗೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂದ್ರೆ ಈ ಹಿಂದೆ ಸಿದ್ದು ಸಂಪುಟದಲ್ಲಿರುವಂತಹ ಸಚಿವರ ಜೊತೆಗೆ ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋ ಸಾಧ್ಯತೆ.